ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಕೆ ಶಿವಕುಮಾರ್ ಸಿಎಂ ಆದ ನಂತರದಲ್ಲಿ ನಡೆಯುತ್ತಿರುವಂಥ ಮೊದಲ ಕಲಾಪ ಇದು. ಬಿಜೆಪಿಯ ಪ್ರತಿಭಟನೆಯ ನಡುವೆ ಹಲವು ವಿಧೇಯಕಗಳು ಅಂಗೀಕಾರವಾಗ್ತಾ ಇದ್ದಾವೆ. ಒಂದು ಕಡೆ ಸದನದ ಬಾವಿಗಿಳಿದು ಬಿಜೆಪಿ ಹೋರಾಟ ಮಾಡ್ತಾ ಇದ್ದರೆ ಅತ್ತ ಸರ್ಕಾರ ವಿಧೇಯಕಗಳ ಅಂಗೀಕಾರದಲ್ಲಿ ತೊಡಗಿಕೊಂಡಿದೆ. ಸದನದ ಸದ್ದುಗದ್ದಲದ ಮಧ್ಯೆಯೇ ಅಂಗೀಕಾರವಾಗ್ತಾ ಇದ್ದಾವೆ ವಿಧೇಯಕಗಳು. ಸದನದಲ್ಲಿ ವಿಪಕ್ಷಗಳು ಸದನದಲ್ಲಿ ಭಾಗವಹಿಸ್ತಾ ಇಲ್ಲ, ಬದಲಾಗಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂಥ ವಿಪಕ್ಷಗಳು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಧಿಕ್ಕಾರದ ಮಧ್ಯೆ, ಆಗ್ರಹದ ಮಧ್ಯೆ, ಕೂಗಾಟದ ಮಧ್ಯೆ ವಿಧೇಯಕಗಳು ಕೂಡ ಅಂಗೀಕಾರವಾಗ್ತಾ ಇದ್ದಾವೆ. ಸದನದಲ್ಲಿ ಸದ್ದುಗದ್ದಲದ ನಡುವೆ ಮಂಡನೆಯಾಗಿದ್ದಂಥ ವಿಧೇಯಕಗಳನ್ನು ಪಾಸು ಮಾಡಿಕೊಳ್ಳಲಾಗ್ತಾ ಇದೆ. ಸ್ಪೀಕರ್ ಸದನದಲ್ಲಿ ಆ ವಿಧೇಯಕಗಳ ಅಂಗೀಕಾರಕ್ಕೆ ಬಹುಮತವನ್ನು ಪಡೆದುಕೊಂಡು ಸದ್ದುಗದ್ದಲದ ನಡುವೆ ವಿಧೇಯಕಗಳು ಪಾಸಾಗ್ತಾ ಇದ್ದಾವೆ. ಈ ಬಿಲ್ ಪಾಸಾಗುತ್ತಿರುವ ಬಗ್ಗೆಯೂ ಕೂಡ ಬಿಜೆಪಿ ಕಿಡಿಕಾರ್ತಾ ಇದೆ.